ಈಗಾಗಲೇ ನಮ್ಮ ಕ್ಷೇತ್ರದ ತ್ರಿಮೂರ್ತಿ ಹಿರಿಯ ನಾಯಕರು ಮಾತನಾಡಿದ್ದಾರೆ. ಖಾದ್ರಿ ಸಾಹೇಬರು, ಸೋಮಣ್ಣ ಅವರು ಹಾಗೂ ಮಂಜುನಾಥ್ ಪುನ್ನೂರು ಈ ಕ್ಷೇತ್ರದಲ್ಲಿ ಸುಮಾರು 20-30 ವರ್ಷಗಳಿಂದ ಅವರು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಹಲವಾರು ರೀತಿಯ ಹುದ್ದೆಗಳನ್ನು ಅನುಭವಿಸ್ತಾ ಹಾಗೂ ಈ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ನಾನು ಕೂಡ ಶಾಸಕನಾಗಿ ಇನ್ನೂ 1 ವರ್ಷ ಆಗಿಲ್ಲ. ಈ 23ನೇ ತಾರೀಕು ಬಂದ್ರೆ ನಮ್ದು 1ನೇ ಬರ್ತ್ಡೇ ಆಗ್ತೈತಿ MLAಗೆ. ಈ ಬರೋ 23ನೇ ತಾರೀಕಿಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಚುನಾವಣಾ ಪೂರ್ವದಲ್ಲಿ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು. ನಮ್ಮ ಸೋಮಣ್ಣ ಅವ್ರು ಹೇಳ್ದಂಗೆ ಜನತಾ ದರ್ಶನದಲ್ಲಿ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವತ್ತಿಲ್ಲಿನ ಸಮಸ್ಯೆಗಳನ್ನು ಕೇಳ್ಕೊಂಡು ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ಶಿಗ್ಗಾಂವ ಅಂದ್ರೆ ಸಿಂಗಾಪುರ್ ಆಗೈತೆ ಅಂತ ತಿಳ್ಕೊಂಡಿದ್ರು. ಯಾವಾಗ ಹಳ್ಳಿ ಗಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ತಿರುಗಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗ ನಮ್ಗೆ ಚುನಾವಣಾ ಪೂರ್ವದಲ್ಲಿ ಚಂಚಕಾರ ರೂಪವಾಗಿ 100 ಕೋಟಿ ಕೊಟ್ರು. ಯಾವ್ದೋ ಒಂದು ಇದಾಗಬೇಕಾದ್ರೆ ಚಂಚಕಾರ ಅಂತ ಇರ್ತೈತಲ್ಲ, ಈಗ 100 ಕೋಟಿ ಕೊಡಾಕತ್ತೀನಿ, ಪಟಾಣಿಗೆ MLA ಮಾಡ್ರಿ, ನಿಮ್ಗೆ 1000 ಕೋಟಿ ತಂದು ಕೊಡ್ತೀನಿ ಅಂತ ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಏಕೈಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂದ್ರೆ ನಮ್ಮ ನೆಚ್ಚಿನ ನಾಯಕರಾದಂತ ಶಿವಾನಂದ ಪಾಟೀಲ್ ಸಾಹೇಬ್ ಅಂತ ಹೇಳ್ತೇನೆ. ನಾ ಹೋದಾಗೊಮ್ಮೆ ಟೆನ್ಷನ್ ಆಗ್ತೈತೆ ಅವ್ರು ಮತ್ತೆ ಅಂತ ಅಂದ ಅಂತೇಳಿ ನಾ ಹೇಳ್ತೀನಿ. ನಾ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೇನಿ. ಸರ್, ಈ ಊರಾಗ ನೀವು ಹಿಂಗೆ ಹೇಳಿದ್ರಿ, ನಾನು ಎಷ್ಟು ಟೈಮ್ ಕರ್ಕೊಂಡು ಹೋದ್ರು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಬಂದಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳ ಕಡೆ ಬಂದಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಶಿಗ್ಗಾಂವ ಸೌಂದರ್ಯ ಬಂಕಾಪುರ್ಗೆ ಕುಡಿಯೋ ನೀರಿಗಾಗಿ 350 ಕೋಟಿ ರೂಪಾಯಿ ಬಂದೈತೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ನೆಚ್ಚಿನ ನಾಯಕರ ಕಾರಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ನಾನು ಹೇಳ್ತೀನಿ. ಇವತ್ತು ಸವಣೂರಿಗೆ 138 ವರ್ಷಗಳ ಹಿಂದಿನ ಕಟ್ಟಡ ಇತ್ತು. ಮಾದಾಪುರದ ಇನ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಾಗ ಅಲ್ಲಿ ವ್ಯವಸ್ಥೆ ಇರಲಾರ್ದಕ್ಕ ಆ ಡಾಕ್ಟರ್ ವಿಚಾರ ಮಾಡಿದಾಗ ಸರಿ ಬಿಲ್ಡಿಂಗ್ ಸೋರ್ತೈತಿ, ಏನ್ ಮಾಡ್ಬೇಕಂತ ಹೇಳಿದ್ರು. ಪಟಾಣಿ MLA ಮಾಡ್ರಿ, ನಿಮ್ಗೆ 100% ನಾನು ದವಾಖಾನೆ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ನಡೆದಂತ ನಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಈ ಹೋದ ತಿಂಗಳ ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟು 50 ಕೋಟಿ ರೂಪಾಯಿ ಇವತ್ತು ನಾವು ಸವಣೂರಿನ ತಾಲೂಕು ಆಸ್ಪತ್ರೆಯನ್ನು ಇವತ್ತು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಸಹಕಾರದಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಶಿಕ್ಷಣದಲ್ಲಿ ಕ್ರಾಂತಿ ತರಬೇಕು. ಶಿಗ್ಗಾಂವ ಸೌಂದರ್ಯ ವಿಧಾನಸಭಾ ಕ್ಷೇತ್ರದ ಜನ ಯಾವತ್ತೂ ಕೂಡ ಧಾರವಾಡಕ್ಕೆ ಸಿರ್ಸಿಗೆ ಹೋಗಬಾರ್ದು. ಮುಂದೊಂದು ದಿನ ಆಗ್ಬೇಕಂತ ಹೆಂಗಂತ ಹೇಳಿದ್ರೆ ಧಾರವಾಡ ಮತ್ತು ಸಿರ್ಸಿ ಜನ ಶಿಗ್ಗಾಂವ್ ಹೋದಾಗ ಬರಕ್ ಆಗ್ಬೇಕು ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಹೋಗ್ತಾ ಇದ್ವಿ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ, ಉಪಮುಖ್ಯಮಂತ್ರಿಗಳ ಕಡೆ, ಮಧು ಬಂಗಾರಪ್ಪ ಅವ್ರ ಕಡೆ, ಸಚಿವರಾದಂತ ಶಿವಾನಂದ ಪಾಟೀಲ್ ಮಾತಾಡಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ 7 KPSC ಶಾಲೆಗಳನ್ನು ಕೊಡಿಸಿದ್ದಾರೆ. 3 ಮೌಲಾನಾ ಆಜಾದ್ 4 KPSC ಶಾಲೆಗಳನ್ನ, ಇನ್ನೂ 3 ಅರ್ಜೆಂಟ್ ಆಗಿ ಕೊಡಿಸ್ತೇನೆ ಅಂತ ಹೇಳ್ಯಾರ. ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿಗೆ ಒಂದೊಂದು KPSC ಶಾಲೆಗಳನ್ನು ಮಾಡೋ ಮುಖಾಂತರ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕುಡಿಯುವ ನೀರಿನ ಕೊಟ್ಟಂತ ಮಾತನ್ನು ಪೂರ್ಣಗೊಳಿಸಿದ್ರು, ನಮ್ಮ ಆಸ್ಪತ್ರೆಯ ಮಾತನ್ನು ಪೂರ್ಣಗೊಳಿಸಿದ್ರು, ಶಿಕ್ಷಣಕ್ಕೆ ಕೊಟ್ಟಂತ ಮಾತನ್ನು ಪೂರ್ಣಗೊಳಿಸಿದ್ರು. ವಿಶೇಷವಾಗಿ ನಾವು ಏನಾದ್ರೂ ಒಂದು ವಿಶೇಷ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಯಾವಾಗಲೂ ಕೂಡ ಅಣ್ಣ ಬಸವಣ್ಣನ ನಾಡಿನಿಂದ ಬಂದಂತ ಶಿವಾನಂದ ಪಾಟೀಲ್ ಸಾಹೇಬರು ನಮ್ಗೆಲ್ಲ ಒಂದು ಸೂಚನೆ ಕೊಡ್ತಾರೆ. ಅಧಿಕಾರ ಶಾಶ್ವತ ಅಲ್ಲ, ಇವತ್ತಿರಬಹುದು, ನಾಳೆ ಹೋಗ್ಬಹುದು. ಸೋಮಣ್ಣರು ಹೇಳಿದ್ರು, ಇಲ್ಲಿ ನಡೆದಂತ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಜನತಾ ದರ್ಶನದಲ್ಲಿ ನಾ ಕೇಳಕ್ ಕುಂತಿದ್ದೆ, 1 ವರ್ಷ ಆಗಿಲ್ಲ, ನೀವೆಲ್ಲರ ಆಶೀರ್ವಾದದಿಂದ ನಾ ಮೇಲೆ ಬಂದಿದ್ದೇನೆ. ಯಾವತ್ತು ಕೂಡ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಇದ್ದಾಗ ನಾವು ಮಾಡುವಂತ ಕೆಲಸ ಶಾಶ್ವತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಕುನ್ನೂರು ಸಾಹೇಬರು ಶಾಸಕರಾಗಿದ್ದಾಗ ಬಸ್ ಸ್ಟ್ಯಾಂಡ್ ಮಾಡಿದ್ರು, ಇವತ್ತು ಅಭಿಮಾನದಿಂದ ಹೇಳ್ತಾ ಇದ್ದಾರೆ. ಹೇಳಬೇಕು, ಯಾಕಂತ ಹೇಳಿದ್ರೆ ಜನಪರ ಕೆಲಸಗಳನ್ನು ಮಾಡಿದಾಗ ನಾವು ಅದನ್ನ ಹೇಳಕ್ ಆಗ್ತೈತಿ. ಆದ್ದರಿಂದ ಜನರು ಕೊಟ್ಟಂತ ಅಧಿಕಾರದಲ್ಲಿ ನಾವೇನು ಸಾಕ್ಷಿ ಗುಡ್ಡೆಯನ್ನು ಇಡ್ತೀವಿ, ಅದು ಮುಂದಿನ ಭವಿಷ್ಯದ ಜನರಿಗೆ ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ವಿಶೇಷವಾಗಿ ಮಾನೇ ಸಾಹೇಬರ ಒಂದು ಸಹಕಾರ ತಗೊಂಡು, ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ತಗೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಏನು ಮನೆ ಕಟ್ಟಿದ್ದಾರೆ, DC ಸಾಹೇಬ್ರಿಗೂ ಗೊತ್ತಿದೆ, ಎಲ್ಲ ತಹಸೀಲ್ದಾರ್ ಅವ್ರಿಗೂ ಗೊತ್ತಿದೆ, AC ಅವ್ರಿಗೂ ಗೊತ್ತಿದೆ. ನಾವು ಹಗಲಿರುಳು ಕೆಲಸ ಮಾಡ್ತಾ ಇದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರು ವಿಶೇಷವಾದಂತಹ ಸಭೆಗಳನ್ನು ಆಯೋಜನೆ ಮಾಡುವ ಮುಖಾಂತರ
ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಕುಟುಂಬಗಳಿಗೆ ನಾವು ಪಟ್ಟ ಕೊಡುವ ಮುಖಾಂತರ ಅವರ ಋಣ ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ತಾಯಂದ್ರು ಕುಂತಿದ್ದಾರೆ. ಹುಲ್ಗೂರು ರಸ್ತೆಯಲ್ಲಿ ಇರುವಂತಹ ಒಂದು ವಿವಾದಿತ ಪ್ರದೇಶ ಮಾನ್ಯ DC ಸಾಹೇಬರಿಗೆ ಗೊತ್ತಿದೆ. ಹಲವಾರು ಬಾರಿ ನಾವು ಕೂತ್ಕೊಂಡು ಆ ವಿವಾದವನ್ನು ಬಗೆಹರಿಸಿ ಇವತ್ತಿನ ದಿನ ಆ ತಾಯಂದ್ರಿಗೆ 150 ಜನರಿಗೆ ಪಟ್ಟ ಕೊಡುವ ಮುಖಾಂತರ ಅವ್ರಿಗೂ ಕೂಡ ಇವತ್ತು ನಾವು ಒಂದು ನೆಮ್ಮದಿಯ ಉಸಿರನ್ನು ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಡವರ ಪರ ಇರುವಂತ ಸರ್ಕಾರ, ದೀನ ದಲಿತರ ಪರ ಇರುವಂತ ಸರ್ಕಾರ, ನಮ್ಮ ಸರ್ಕಾರ ಬಡವರ ಬಗ್ಗೆ ಯೋಚನೆ ಮಾಡ್ತಿರುವಂತ ಸರ್ಕಾರ. 2016ರಲ್ಲಿ ಶಾಂಕ್ಷನ್ ಆದಂತ ಇಂದಿರಾ ಕ್ಯಾಂಟೀನ್ ವಾಪಸ್ ಶಿವಾನಂದ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಶಾಸಕ ಆದ ನಂತರ ಪ್ರಾರಂಭ ಆಗ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡುವಂತ ಒಂದು ಸಂಗತಿಯಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದವರಿಗೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಕಷ್ಟದಲ್ಲಿದ್ದಂತ ಜನರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. 2016ರಲ್ಲಿ ಇದೇನಾದ್ರೂ ಉದ್ಘಾಟನೆ ಆಗಿರ್ತಿದ್ರೆ ಶಿಗ್ಗಾಂವ ಸೋಂದೂರು ಬಂಕಾಪುರ 3 ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಅಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಬಡವರು ಅಲ್ಲಿ ಕೇವಲ 5 ರೂಪಾಯಿಗೆ ಊಟ ಮಾಡಿ ನಮ್ಮ ಸರ್ಕಾರಕ್ಕೆ ನೆನೆಸಿದ್ರು. ಆದ್ರೆ ವಿರೋಧ ಪಕ್ಷದವರು ಅದು ನಮ್ಮ ಸರ್ಕಾರದ ಕನಸಿನ ಕೂಸು ಅಂತೇಳಿ ಅದನ್ನ ಅಲಕ್ಷ್ಯ ಮಾಡಿ ಯಾವುದೇ ರೀತಿಯಿಂದ ಅದನ್ನು ಮಾಡಲಿಲ್ಲ. ಆದ್ರೆ ನಾನು ಶಾಸಕ ಆದ ನಂತರ ನನಗೆ ಉಸ್ತುವಾರಿ ಸಚಿವರು ಹೇಳಿದ್ರು, ಆದಷ್ಟು ಬೇಗ ನೀನು ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ DC ಅವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು 3 ಇಂದಿರಾ ಕ್ಯಾಂಟೀನ್ ಅನ್ನು ರೆಡಿ ಮಾಡಿದ್ದೇವೆ. ಇವತ್ತು 2 ಉದ್ಘಾಟನೆ ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಡೇಟ್ ತಗೊಂಡು ಬಂಕಾಪುರಲ್ಲೂ ಕೂಡ ಅದ್ದೂರಿಯಾಗಿ ಬಂಕಾಪುರಿನ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ನಾವು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀರಾವರಿಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳ ಕಡೆಗೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಹೇಳಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರಕ್ಕೆ 150 ಕೋಟಿ ರೂಪಾಯಿ ದುಡ್ಡನ್ನು ಕೊಡಿಸುವ ಮುಖಾಂತರ ಈ ಕ್ಷೇತ್ರದ ರೈತರ ಜನರ ಬಾಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಾನು ಲಿಸ್ಟ್ ಓದ್ತಾ ಇದ್ರೆ ನಿಮ್ಗೆಲ್ಲರೂ ಹೊಟ್ಟೆ ಹಸುವಾಗೈತಿ. ನಿಮ್ಗೆಲ್ಲರಿಗೆ ಎಲ್ಲರ ಮುಖ ನೋಡಿದ್ರೆ ವಿಶೇಷವಾಗಿ ಮಾಧ್ಯಮದವರು ಬಹಳ ಸ್ಕೂಲ್ ಹಾಕೊಂಡ್ರೆ ಬಹಳ ಹಸುವಾದ ಅಂತ ಕಾಣಿಸ್ತಾ ಇದೆ ನನಗೆ. ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಕುಡಿಯೋ ನೀರಿಗಾಗಿ ದುಡ್ಡು ಕೊಟ್ಟಿದ್ದಾರೆ, ಕಾಲನಿ ಡೆವಲಪ್ಮೆಂಟ್ಗಾಗಿ ದುಡ್ಡು ಕೊಟ್ಟಿದ್ದಾರೆ, ದೇವಸ್ಥಾನಗಳಿಗೆ ವಿಶೇಷವಾಗಿ 50 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ನಮ್ಮ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂತ 400 ದೇವಸ್ಥಾನಗಳಿಗೆ ಇವತ್ತು ದುಡ್ಡು ಹಾಕಿದ್ದೇವೆ ನಾವು. ನಮ್ಮ ಕ್ಷೇತ್ರ ಇದು ಪುಣ್ಯ ಕ್ಷೇತ್ರ. ಇದು ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ನೋಡಿದಾಗ ಶಿಗ್ಗಾಂವದಲ್ಲಿ ಬಂದಾಗ ಸಂಗನ ಬಸವ ಮಠ ಇದೆ, ನೀವು ಬಂಕಾಪುರದಲ್ಲಿ ಬಂದಾಗ ಅರಣ್ಯ ಮಠ ಇದೆ, ಕಾಶಿ ಮಠ ಇದೆ, ನಮ್ಮ ಶಿರಟ್ಟಿ ಫಕೀರೇಶ್ವರ ಮಠ ಇದೆ, ಗಂಜಿಗಟ್ಟಿ ಮಠ ಇದೆ, ನಮ್ಮ ಕ್ಷೇತ್ರ ದೊಡ್ಡ ಹುಣಸೆ ಮಠ ಇದೆ. ನಮ್ಮ ಕ್ಷೇತ್ರದಲ್ಲಿರುವಂತ ಎಲ್ಲಾ ಮಠಗಳಿಗೂ ಕೂಡ ಅನುದಾನ ಕೊಡುವ ಮುಖಾಂತರ ನಾವು ಈ ಕ್ಷೇತ್ರದ ಜನರ ಋಣ ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ SC ST ಇರುವಂತಹ ಕಾಲನಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಅಲ್ಪಸಂಖ್ಯಾತರಿರುವಂತಹ ಕಾಲನಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಎಲ್ಲಾ ಸಮಾಜದ ಜನ ಇರುವಂತಹ ಕಾಲನಿಗಳ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ವಿಶೇಷವಾದ ಅನುದಾನವನ್ನು ಕೊಡಿಸಿದ್ದಾರೆ. ಆದ್ದರಿಂದ ಬಂಧುಗಳೇ, ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ನಮ್ಮ ನೆಚ್ಚಿನ ನಾಯಕರು ಇವತ್ತು ಶಿಗ್ಗಾಂವಕ್ಕೆ ಬಂದಿದ್ದಾರೆ. ಇದು ನಮ್ಗೆ ಹಬ್ಬಕ್ಕಿಂತ ಕಡಿಮೆ ಇಲ್ಲ. ನಾನು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಹೇಳ್ತೇನೆ, ನನ್ನ ಚುನಾವಣೆ ಇದ್ದಾಗ ದೀಪಾವಳಿ ಹಬ್ಬಕ್ಕೆ ಹೋಗಲಿಲ್ಲ ಅವರು. ನನ್ನ ಚುನಾವಣೆ ಇದ್ದಾಗ ಅವರ ಆರೋಗ್ಯ ಸಮಸ್ಯೆ ಇದ್ರೆ ದವಾಖಾನೆಗೆ ಹೋಗಲಿಲ್ಲ ಅವರು. ನಮ್ಮ ಚುನಾವಣೆ ಇದ್ದಾಗ ಎಲ್ಲಿವರೆಗೆ ಪಟಾಣಿ ಗೆಲ್ಲೋದಿಲ್ಲ ಅಲ್ಲಿವರೆಗೆ ನಾವು ಶಿಗ್ಗಾಂವ ಬಿಡೋದಿಲ್ಲ ಅನ್ನಂತ ಒಂದು ಶಪಥವನ್ನು ಮಾಡಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಗಲಿರುಳು ದುಡಿದು ಎಲ್ಲೆಲ್ಲ ಏನೇನು ಮಾತು ಕೊಟ್ಟಿದ್ವಿ. ನಾ ಬೆಂಗಳೂರಾಗ ಸಿಕ್ಕಾಗೊಂಬಿಕೊಳ್ತಾರೆ, ನಾವೇನೇನು ಮಾತು ಕೊಟ್ಟಿವಿ ನೋಡಿ ತಗೊಂಡ್ಬ ಪಟಾಣ ಅಂತ ಹೇಳ್ತಾರೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅವರು. ನಾನು ಹೇಳ್ತಾ ಇದ್ದೇನೆ ಸರ್, ತಾವು ಏನೇನು ಮಾತು ಕೊಟ್ಟಿದ್ರಿ, ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಮಾತು ಕೊಟ್ಟಿದ್ರಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಕೇರಿಗಳಲ್ಲಿ, ಪ್ರತಿಯೊಂದು ದೇವಸ್ಥಾನದಲ್ಲಿ, ಪ್ರತಿಯೊಂದು ಸಮಾಜಕ್ಕೆ ತಾವು ಕೊಟ್ಟಂತ ಮಾತನ್ನ ತಮ್ಮ ಶಿಷ್ಯನಾಗಿ, ತಮ್ಮ ಒಬ್ಬ ಖಾಸ ಮನುಷ್ಯನಾಗಿ ನಾನು ನಿರ್ವಹಿಸುವ ಮುಖಾಂತರ ನಿಮ್ಮ ಹೆಸರನ್ನು ಯಾವತ್ತಿಗೂ ಕೂಡ ನೀವು ಕೊಟ್ಟಂತ ಮಾತಿಗೆ ನಾನು ಎಲ್ಲ ಕಡೆ ಹೋಗ್ತಿರ್ತೀನಿ. ಹೋದಾಗ ಹೇಳ್ತಾರೆ, ಹೇಳ್ರಿ ಮಾನ್ಯ ಮಂತ್ರಿಗಳು ಬಂದಿದ್ರು ನಮ್ಗೆ ಹಿಂಗ್ ಮಾತು ಕೊಟ್ಟಿದ್ರು ಅಂತೇಳಿ. ಕೆಲವೊಂದು ನನ್ನ ಗಮನಕ್ಕೆ ಇರಲಾರ್ದು ಜನ ಹೇಳ್ತಾರೆ. ನಾ ಹೇಳ್ತೀನಿ, ಈ ಸಂದರ್ಭದಲ್ಲಿ ತುಂಬಿದ ಸಭೆಯಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಕೊಟ್ಟಂತ ಪ್ರತಿಯೊಂದು ಮಾತನ್ನು ಕೂಡ ನಾವು ನಿಭಾಯಿಸುವ ಮುಖಾಂತರ ಕೊಟ್ಟ ಮಾತಿನಂತೆ ನಡ್ಕೊಂತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತು ಬಡವರ ಪರವಾಗಿದೆ, ರೈತರ ಪರವಾಗಿದೆ. ಮಾನ್ಯ ಕುನ್ನೂರು ಸಾಹೇಬರ ಒಂದು ದೊಡ್ಡ ಒಂದು ಕನಸಿನ ಯೋಜನೆ ಅದು.
ವರ್ಧಾ ಬೇಡ್ತಿ. ಬಹಳಷ್ಟು ಜನ ವರ್ಧಾ ಬೇಡ್ತಿ ಬಗ್ಗೆ ಮಾತಾಡಬಹುದು, ಆದ್ರೆ ತುಂಬಿದ ಸಭೆಯಲ್ಲಿ ಹೇಳ್ತೀನಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವರ್ಧಾ ಬೇಡ್ತಿ ಬಗ್ಗೆ ಮಾತಾಡೋರು ಅಂದ್ರೆ ಸನ್ಮಾನ್ಯ ಕುನ್ನೂರ್ ಸಾಹೇಬ್ರು. ಆ ಕುನ್ನೂರ್ ಸಾಹೇಬ್ರು ನನ್ಗೆ ಹೇಳ್ತಾರ, ಏನಾರ ಮಾಡಿ ಅದನ್ನ ಯೋಜನೆ ಮಾಡಂತಾರ. ನಾನು ಶಾಸಕನಾಗಿ 1ನೇ ಅಧಿವೇಶನದಲ್ಲಿ ನಾನು ವರ್ಧಾ ಬೇಡ್ತಿ ಬಗ್ಗೆ ಮಾತನಾಡಿದ್ದೇನೆ. ಮತ್ತೆ ಕುನ್ನೂರ್ ಸಾಹೇಬ್ರಿಗೆ ಒಂದು ಆಶ್ವಾಸನೆ ಕೊಡ್ತೇನೆ, ಈಗ ಬರುವಂತ ವಿಧಾನಸಭಾ ಉತ್ತರ ಕರ್ನಾಟಕ ಚರ್ಚೆ ಇರ್ತೈತಿ, ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ನಾನು ಮನವಿ ಮಾಡ್ತೇನೆ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನು ತೆಗೆದುಕೊಂಡು ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ, ಅವಶ್ಯಕತೆ ಇದ್ರೆ ಕೇಂದ್ರ ಸರ್ಕಾರದ ನೀರಾವರಿ ಮಂತ್ರಿಗಳಿಗೆ ಭೇಟಿ ಮಾಡಿ ಈ ಭಾಗದ ಅತಿ ಅವಶ್ಯಕ ಯೋಜನೆಯಾದಂತ ವರ್ಧಾ ಬೇಡ್ತಿ ಯೋಜನೆಯನ್ನು ಜಾರಿ ಮಾಡುವ ಮುಖಾಂತರ ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರವನ್ನು ಹಾಗೂ ಹಾವೇರಿ ಜಿಲ್ಲೆಯನ್ನು ಹೇಗೆ ಆಲಮಟ್ಟಿ ಜಲಾಶಯ ಇದೆ, ಹೇಗೆ ತುಂಗಭದ್ರಾ ಜಲಾಶಯ ಇದೆ, ಹೇಗೆ ಕೃಷ್ಣಾ ಕಣಿವೆ ಇದೆ, ಹಾಗೆ ಕಾವೇರಿ ಕಣಿವೆ ಇದೆ, ಅದೇ ರೀತಿಯಲ್ಲಿ ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರನು ಆಗ್ತೈತೆ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತದ್ದು ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ಕೊಟ್ಟ ಮಾತಿನಂಗೆ ನಡ್ಕೊಂತೀರಿ. ಅದೇ ಪ್ರಕಾರ ಇದೊಂದು ಯೋಜನೆ ಮಾಡುವ ಮುಖಾಂತರ ಈ ಭಾಗದ ರೈತರಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕನ್ನಂತ ಮಾತಿನ ಸಂದರ್ಭದಲ್ಲಿ ಹೇಳಿ, ಅತಿ ಹೆಚ್ಚು ಮಾತನಾಡದೆ ನಮ್ಮ ನಾಯಕರಿಗೆ ಮಾತನಾಡೋರು ಇದ್ದಾರೆ, ಇನ್ನೂ ಬಹಳಷ್ಟು ವಿಚಾರಗಳು ಹೇಳ್ತಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿದ್ದೀನಿ, ಬರುವ ಒಂದು 15-20 ದಿನಕ್ಕೆ ಇನ್ನೊಂದು ಡೇಟ್ ಇಡ್ರಿ, ಇನ್ನೊಂದು ಸ್ವಲ್ಪ ಗುದ್ಲಿ ಪೂಜೆ ನೀರಾವರಿ ಕೆಲಸಗಳ ಶಂಕುಸ್ಥಾಪನೆ ಇದೆ, ಅದಕ್ಕೆ ತಾವು ಇನ್ನೊಂದು ದಿನ ಟೈಮ್ ಕೊಟ್ರೆ ಇನ್ನೊಂದು ಸ್ವಲ್ಪ ಗ್ರಾಮೀಣ ಮಟ್ಟದಲ್ಲಿ, ಇವತ್ತು ನಾವು ಪುರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಇನ್ನೊಂದು ದಿನ ಕೊಟ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಮಾಡುವ ಮುಖಾಂತರ ಜನರಿಗೆ ಅಲ್ಲಿ ಕೊಟ್ಟಂತ ಮಾತನ್ನು ಕೂಡ ನಿರ್ವಹಿಸೋಣ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಹೇಳಿ, ಬರುವ ದಿನಗಳಲ್ಲಿ ಈಗಾಗಲೇ ಮಾನ್ಯ ಮಂತ್ರಿಗಳು ನಾನು ಅದನ್ನು ಮನವಿ ಮಾಡಿದ್ದೀನಿ, ಸವಣೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಬೇಕು, ತಡಸ್ ಮತ್ತು ಹುಲ್ಗೂರನ್ನು ಪಟ್ಟಣ ಪಂಚಾಯಿತಿ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಸವಣೂರು ಪುರಸಭೆಯನ್ನು ನಾವು ನಗರಸಭೆ ಮಾಡುವ ಮುಖಾಂತರ ಹುಲ್ಗೂರು ಮತ್ತು ತಡಸನ್ನು ಪಟ್ಟಣ ಪಂಚಾಯಿತಿ ಮಾಡಿ ಆ ಗ್ರಾಮಗಳಲ್ಲಿ ಆ ಊರಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ತಮ್ಗೆಲ್ಲರಿಗೂ ವಂದಿಸಿ, ಏನು ಪಟ್ಟ ತಾಯಂದ್ರಿಗಿದೆ ಸಾಹೇಬರು ಮಾತಾಡಿದ ತಕ್ಷಣ ನಮ್ಮ ಶಿಗ್ಗಾಂವ್ನ ಜನರಿಗೆ ನಾವು ಸ್ಲಂ ಬೋರ್ಡ್ ಅಲ್ಲೂ ಕೂಡ ಸುಮಾರು ಶಿಗ್ಗಾಂವ್, ಸವಣೂರು, ಬಂಕಾಪುರ 3 ಊರಲ್ಲಿ 5,000 ಪಟ್ಟ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿ 15,000 ಪಟ್ಟ ಮಾಡಿವಿ. ಇವತ್ತು ಒಂದು 10-20 ಮಂದಿಗೆ ಇಲ್ಲಿ ಪಟ್ಟ ಕೊಡ್ತೇವೆ, ಬಾಕಿ ಪಟ್ಟ ನಮ್ಮ ತಹಸೀಲ್ದಾರ್ ಅವರು ನಿಮ್ಗೆ ಕೊಡ್ತಾರಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ. ಕಬ್ಬಿನ ಬೆಳೆಗಾರರ ಬಗ್ಗೆನೂ ನಮ್ಮ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಈಗಾಗಲೇ ಸಚಿವರ ಗಮನಕ್ಕೂ ಬಂದಿದೆ. ನೀವು ಮನವಿ ಕೊಟ್ಟ ನಂತರ ನಾನು ಸಾಹೇಬ್ರ ಜೊತೆಗೆ ಸವಣೂರಿಗೆ ಹೋಗೋ ಮಟ್ಟ ಎಲ್ಲ DC ಸಾಹೇಬ್ರಿಗೂ ಮಾತಾಡಿದ್ದಾರೆ, ಮತ್ತು ರಾಜ್ಯದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಅನ್ಯಾಯ ಆದ್ರೆ ಸೋಮಣ್ಣ ಹೇಳಿದಂಗೆ ನಾವು ಕೂಡ ಅಲ್ಲಿ ನಿಮ್ಮ ಜೊತೆಗೆ ಬಂದು ಅದಕ್ಕೆ ಚಾವಿ ಹಾಕಿ ಪ್ರತಿಭಟನೆ ಮಾಡಿ ನಿಮ್ಗೆ ಅನ್ಯಾಯ ಕೊಡಿಸೇ ತೀರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.